ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಆಗಮಿಸಲಿದ್ದಾರೆ. ಕೊಲ್ಲೂರಿನತ್ತ ಹೊರಟಿದ್ದಾರೆ ಈಗ ಸಿಎಂ ವಿಜಯ್. ಮಂಗಳೂರು ಏರ್ಪೋರ್ಟ್ನಿಂದ ತೆರಳಿದ್ದಾರೆ ಜೋಸೆಫ್ ವಿಜಯ್ ಅವರು. ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದು ಅಲ್ಲಿ ಇದ್ದಂಥ ಅಭಿಮಾನಿಗಳತ್ತ ಕೈ ಬೀಸಿದ್ರು ವಿಜಯ್. ಅದಾದ ನಂತರ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಆಗಮಿಸಲಿದ್ದಾರೆ. ಏರ್ಪೋರ್ಟ್ನಿಂದ ಈಗಾಗಲೇ ತೆರಳಿದ್ದಾರೆ ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆ ಮಾರ್ಗವಾಗಿ ಕಾರಿನಲ್ಲೇ ತೆರಳುತ್ತಾ ಇದ್ದಾರೆ ದಳಪತಿ. ಅಭಿಮಾನಿಗಳತ್ತ ಕೈ ಬೀಸಿ ಹೊರಟಿದ್ದಾರೆ ದಳಪತಿ ವಿಜಯ್ ಅವರು. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆಯಲಿದ್ದಾರೆ. ಮೂಕಾಂಬಿಕೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ವಿಜಯ್ ಆಗಮನ ಹಿನ್ನೆಲೆ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ವಿಜಯ್ ಬಂದು ಹೋಗುವವರೆಗೂ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ಹರಕೆಯನ್ನ ತೀರಿಸಲಿದ್ದಾರೆ ವಿಜಯ್. ವಿಜಯ್ ಅವರು ಯಾವಾಗ ಮೂಕಾಂಬಿಕೆ ಟೆಂಪಲ್ಗೆ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾಯಿತು, ಆ ದಿನದಿಂದಲೂ ಕೂಡ ಅಲ್ಲಿ ಬಹಳಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇವತ್ತು ವಿಜಯ್ ಏನು ಸಮರ್ಪಿಸ್ತಾರೆ ಅನ್ನೋದು ಒಂದು ಸೀಕ್ರೆಟ್ ಇದೆ. ವಿಜಯ್ ಆಗಮನ ಹಿನ್ನೆಲೆ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ವಿಜಯ್ ಬಂದು ಹೋಗುವವರೆಗೂ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ವಿಜಯ್ ಅವರು ಆಗಮಿಸ್ತಾರೆ. ಮೂಕಾಂಬಿಕೆ ಸನ್ನಿಧಿಗೆ ದಳಪತಿ ವಿಜಯ್ ಅವರು ಬರ್ತಾ ಇದ್ದಾರೆ. ಅಂದು ಎಂಜಿಆರ್, ಜಯಲಲಿತಾ, ರಜನಿ, ದುರ್ಗಾ ಸ್ಟಾಲಿನ್. ಇಂದು ಮೂಕಾಂಬಿಕೆ ದರ್ಶನಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಆಗಮಿಸಿರೋದು. ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಅಂದು ಚಿನ್ನದ ಕಾಣಿಕೆ ಸಮರ್ಪಿಸಿದ್ರು ಘಟಾನುಘಟಿ ನಾಯಕರು. ಇಂದು ಇವರೇನು ಸಮರ್ಪಿಸ್ತಾರೆ ಅನ್ನೋದೇ ಒಂದು ಸೀಕ್ರೆಟ್. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯವರ ಮುಖಾಂತರ ಬಂದೋಬಸ್ತಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ದು ದೇವಸ್ಥಾನದ ವರಾಂಡದಲ್ಲಿ ಸಹ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಭಕ್ತರಿಗೆ ಸ್ವಲ್ಪ ತೆರವು ಮಾಡುವಂತೆ ವಿನಂತಿಸಿಕೊಂಡಿದ್ದು ಭಕ್ತರೆಲ್ಲರೂ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. 3 ಗಂಟೆಗೆ ಅವರು ಆಗಮಿಸ್ತಾ ಇರುವುದರಿಂದ 4 ಗಂಟೆ ತನಕ ಸಾರ್ವಜನಿಕರಿಗೆ ದೇವಸ್ಥಾನದ ಒಳಗೆ ಬರುವಂತಹ ವ್ಯವಸ್ಥೆಯನ್ನ ನಿಷೇಧಿಸಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕೆನ್ನೋ ಮನವಿಯನ್ನು ಸಹ ಮಾಡ್ತಾ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಈ ಹಿಂದೆಯೂ ಸಹ ಎಂಜಿಆರ್ ಇರ್ಬೋದು, ಜಯಲಲಿತಾ ಇರ್ಬೋದು, ಅವರೆಲ್ಲರೂ ಭೇಟಿ ಕೊಟ್ಟಿದ್ದು ಎಲ್ಲ ಕೇರಳ, ತಮಿಳುನಾಡು ಮತ್ತು ದೇಶದಾದ್ಯಂತ ಸೆಲೆಬ್ರಿಟಿಗಳು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಶಕ್ತಿಪೀಠ ಆದ್ರಿಂದ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ ಅನ್ನೋದು. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯವರ ಮುಖಾಂತರ ಗಮನಿಸ್ತಾ ಇದ್ದೀವಿ. ಅಲ್ಲಿ ಪ್ರತಿನಿತ್ಯ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಿಎಂ ವಿಜಯ್ ಅವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಅಲ್ಲಿನ ಆಡಳಿತ ಮಂಡಳಿಯವರು. ಸೊ ಭದ್ರತಾ ದೃಷ್ಟಿಯಿಂದ ಸ್ವಲ್ಪ ಭಕ್ತಾದಿಗಳು ಅವರು ಬಂದು ಹೋಗುವವರೆಗೂ ತಡ್ಕೊಳ್ಳಿ, ಅದಾದ ನಂತರ ನಿಮಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂದಿದ್ದಕ್ಕೆ ಮನವಿಗೆ ಸ್ಪಂದಿಸಿದ್ದಾರೆ ಭಕ್ತಾದಿಗಳು ಅನ್ನೋದನ್ನು ನಾವು ಗಮನಿಸಿದ್ವಿ ಈಗ. ಸೊ ಆ ನಿಟ್ಟಿನಲ್ಲಿ ಸಿಎಂ ವಿಜಯ್ ಅವರು ಬಂದು ವಿಶೇಷ ಪೂಜೆಯನ್ನು ನೆರವೇರಿಸಿ ಅದಾದ ನಂತರ ಅಲ್ಲಿಂದ ಹೋಗೋವರೆಗೂ ಕೂಡ ಭಕ್ತಾದಿಗಳಿಗೆ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದು ಸ್ಪಷ್ಟ. ಅಫ್ಕೋರ್ಸ್ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಅಂದರೆ ಅದರದ್ದೇ ಆದಂಥ ಒಂದಿಷ್ಟು ನಿಯಮಾವಳಿಗಳಿರ್ತವೆ. ಸೊ ಆ ನಿಟ್ಟಿನಲ್ಲಿ ಭದ್ರತಾ ದೃಷ್ಟಿಯಿಂದಾಗಿ ಎಲ್ಲರನ್ನೂ ಬಿಡೋದಕ್ಕಾಗಲ್ಲ ಒಳಗಡೆ. ಸೊ ಇಂತಿಷ್ಟು ಜನ ಮಾತ್ರ ವಿಜಯ್ ಅವರ ಜೊತೆಗೆ ಒಳಗಡೆ ದೇವಸ್ಥಾನಕ್ಕೂ ಹೋಗ್ತಾರೆ. ಅದಾದ ನಂತರ ಪೂಜೆ ಪುನಸ್ಕಾರ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಏನು ಸಮರ್ಪಿಸ್ತಾರೆ ವಿಜಯ್ ಅವರು, ಜೊತೆಗೆ ಏನು ಹರಕೆ ಹೊತ್ತಿದ್ರು ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆ ಅಂತ ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಕರ್ನಾಟಕದ ಮಂಗಳೂರಿನಲ್ಲಿರುವಂಥ ದೇವಸ್ಥಾನಕ್ಕೆ ದೇವಿಗೆ
ಹರಕೆಯನ್ನು ಹೊತ್ಕೊಂಡಿದ್ರು, ಬೇಡಿಕೆಯನ್ನು ಇಟ್ಟಿದ್ರು, ಅದು ಈಡೇರಿದ ನಂತರ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದರೆ ಅವರು ಏನು ಬೇಡ್ಕೊಂಡಿದ್ರು ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಮೇ ಬಿ ಪೂಜೆ ಆದ ನಂತರ ಏನಾದರೂ ಮಾತನಾಡ್ತಾರಾ ಸಿ ಎಂ ವಿಜಯ್, ಅದೊಂದು ಪ್ರಶ್ನೆ ಇದೆ. ಯಾಕೆಂತಂದರೆ ಸಿ ಎಂ ಆದ ನಂತರ ಅವರು ಮೀಡಿಯಾ ಮುಂದೆ ಬಂದಿಲ್ಲ, ಮಾತಾಡಿಲ್ಲ ಅವರು. ಸೊ ಹಂಗಾಗಿ ಈ ಕರ್ನಾಟಕದಲ್ಲಿ ಏನಾದರೂ ನಮ್ಮ ಮಂಗಳೂರಿನಲ್ಲಿ ಏನಾದರೂ ಮಾತನಾಡ್ತಾರಾ ನಮ್ಮ ಮಾಧ್ಯಮದವ್ರ ಜೊತೆಗೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಬಟ್ ಒಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಜೂನಿಯರ್ NTR ಅವರು ಕೂಡ ಮೂಕಾಂಬಿಕೆ ಟೆಂಪಲ್ಗೆ ಭೇಟಿ ಕೊಟ್ಟಿದ್ದರು ಈ ಹಿಂದೆ. ಜೊತೆಗೆ ಇನ್ನೊಂದು ಬದಿಯಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ತಮಿಳುನಾಡು CM ಜೋಸೆಫ್ ವಿಜಯ್ ಅವರು ಇದ್ದಾರೆ.